ಇನ್ನು ಗುಂಡ್ಲುಪೇಟೆಯಲ್ಲಿ ಚುನಾವಣಾ ಭಾಷಣದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ಹುಚ್ಚನಿಗೆ ಹೋಲಿಸಿದ್ದ ಕಾಂಗ್ರೆಸ್ ಮುಖಂಡ ಸಿಎಂ ಇಬ್ರಾಹಿಂಗೆ ಈಗ ಸಂಕಷ್ಟ ಶುರುವಾಯಿತು. ಸಿಎಂ ಇಬ್ರಾಹಿಂ ವಿರುದ್ಧ ಗುಂಡ್ಲುಪೇಟೆ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಬಿಜೆಪಿ ಯುವ ಮುಖಂಡ ಪ್ರಣಯ್ ಎಂಬುವರು ಸಿಎಂ ಇಬ್ರಾಹಿಂ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರನ್ನು ದಾಖಲು ಮಾಡಿದ್ದಾರೆ. ಮೋದಿ ಕೈಗೆ ಅಧಿಕಾರ ಸಿಕ್ಕಿರೋದು ಹುಚ್ಚನ ಕೈಗೆ ಕತ್ತಿ ಕೊಟ್ಟ ಶೇವಿಂಗ್ಗೆ ಕೂತಂತಾಗಿದೆ ಅಂತ ಸಿಎಂ ಇಬ್ರಾಹಿಂ ಲೇವಡಿ ಮಾಡಿದ್ರು. ಹುಚ್ಚಿನ ಕೈಯ ಕತ್ತಿ ಕೊಟ್ಟು ಶೇವಿಂಗಿ ಕೂತಂಗಾಗಿದೆ. ಈಗ ಅವನೇನು ಕತ್ತಿ ಇಲ್ಲಿಡ್ತಾನೋ ಎಲ್ಲಿಡ್ತಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಭಯನೋ ಅಂದ್ರೆ ನಿದ್ರೆ ಹುಷಾರಾಗ್ಬಿಡುತ್ತೆ. ಈಗ 500,000 ರೂಪಾಯಿ ನೋಡಿ ತೆಗೆದೇ ಬಿಟ್ಟು ಜನಕ್ಕೊಂದು ಖುಷಿ. ಏನ್ ಖುಷಿ? ಸೌತಿ ಗಂಡ ಸತ್ತ ಅಂತ ಖುಷಿ ಆಗ್ತದೆ. ಒರಿಜಿನಲ್ ಇವರು ಹೆಣ್ಣು ಸತ್ತಾನ ಅಂತ ಆಮೇಲೆ ಗೊತ್ತಾಗ್ತಾ ಇಲ್ಲ. ಯಾವ ವ್ಯಾಪಾರ ನಡೀತಾ ಇಲ್ಲ, ಜಮೀನುಗಳ ಖರೀದಿ ಇಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ಬಂದಾಗ್ಯದ, ಲೇವಾದೇವಿ ಇಲ್ಲ, ದುಡ್ಡಿಲ್ಲ, ಕಂಗಾಲ. 30 ಒಂದೊಂದು ತಿಂಗಳು ಸಾವಿರಾರು ಜನ ಲೈನಲ್ಲಿ ನಿಂತು ಚುನಾವಣೆ ರಾಜೀನಾಮೆ ಕೊಟ್ಟು ಪ್ರತಿಷ್ಠೆ. ಯಾವ ಪ್ರತಿಷ್ಠೆ? ಮಂತ್ರಿ ಸಿಗಲಿಲ್ಲ. ಈಗ ನಾವೇನು ಇಲ್ವಲ್ಲ, ಶೂನ್ಯ ಸಿಂಹಾಸನದವ್ ನಾನು. ನೀವೆಲ್ಲರೂ ನೋಡಿದ್ರೆ ನಮ್ಮ ಪೋಸ್ಟರ್ದಾಗ ನಮ್ಮ ಹೆಸರದ ಬ್ಯಾನರ್ದಾಗ ಯಾಕೆ ಬಂದು ನಾವು ಯಾಕೆ ಬಂದ್ವಿ? ನನಗಿಂತ ಕಿರಿಯರಿಲ್ಲ, ಹಿರಿಯರಿಗಿಂತ ನಾ ಮೇಲಿಲ್ಲ. ಸದಾ ಶರಣರ ಪಾದದ ಧೂಳಿಯಾಗಿ ದುಡಿಬೇಕು. ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಮಂತ್ರಿ ಆಗೋಕ್ಕಿಂತ ಮುಂಚಿತವೇ ಅಲ್ಲಿ ಸುತ್ತೂರು ಮಠದಾಗ 1 ವರ್ಷ ಇದ್ದು ಟ್ರೈನಿಂಗ್ ತಗೊಂಡಿರ್ತಿದ್ರೆ ಉತ್ತಮವಾದ ಲೀಡರ್ ಆಗ್ತಿದ್ರು ಅವರು. ದೇಶದ ರಾಜಕೀಯ ದಿಕ್ಸೂಚಿಯಂತೆ ಹೇಳಲಾಗ್ತಾ ಇದ್ದಂತಹ ಉತ್ತರ ಪ್ರದೇಶದ ಚುನಾವಣೆ ಅತ್ಯಂತ ವಿಚಿತ್ರ ರೀತಿಯಲ್ಲಿ ಬಹುಶಃ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅದರ ಫಲಿತಾಂಶವನ್ನು ಹೊರಕ್ಕೆ ಕೊಟ್ಟಿದೆ. ಇಡೀ ಉತ್ತರ ಪ್ರದೇಶವೇ ಒಮ್ಮೆಲೆ ಎದ್ದು ನಿಂತು ಮತವನ್ನು ಹಾಕಿರುವ ರೀತಿ ಕಾಣಿಸ್ತಾ ಇದೆ. ದೇಶದ ಹೃದಯ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದಿಗ್ವಿಜಯ ಕಂಡಿದೆ. ಎಲ್ಲರ ನಿರೀಕ್ಷೆಗಳನ್ನ ತಲೆಕೆಳಗು ಮಾಡಿದೆ. ಮಹಾ ಫಲಿತಾಂಶ ಮೋದಿ ಪಡೆಯನ್ನು ಸಂಭ್ರಮದ ಅಲಿಯಲ್ಲಿ ತೇಲಿಸಿದೆ.